ಶರಣಾರ್ಥಿಗಳು. ಐತಿಹಾಸಿಕ ನಂದಿಗಡ ಗ್ರಾಮದಲ್ಲಿ ದಿನಾಂಕ 19ರಿಂದ ದಿನಾಂಕ 26ರವರೆಗೂ ಕೂಡ ಪರಮಪೂಜ್ಯ ಚನ್ನವೀರ ಸ್ವಾಮಿ ವಿರಕ್ತ ಮಠ ಇವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮತ್ತು ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಐತಿಹಾಸಿಕ ನಂದಿಗಡ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜರುಗ್ತಾ ಇದೆ. ಈ 19 ತಾರೀಕಿನಿಂದ 26 ತಾರೀಕುವರೆಗೆ ಅಂದರೆ ನಿರಂತರ 8 ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ದಿನಾಂಕ 19ರಿಂದ ಪೂಜ್ಯ ಶ್ರೀ ಡಾಕ್ಟರ್ ವಿವೇಕಾನಂದ ದೇವರು ಕಲ್ಯಾಣೇಶ್ವರ ಮಠ ಗುಡದಾಳ ತಾಲೂಕು ಜಿಲ್ಲಾ ವಿಜಯಪುರ ಇವರಿಂದ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ದಿನಾಲು ಸಂಜೆ 7ರಿಂದ 9ರವರೆಗೂ ನಿರಂತರವಾಗಿ ನಡೀತಾ ಇರ್ತದೆ. ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವಾದ ನಂತರ ದಿನಾಲು ಮಹಾಪ್ರಸಾದ ಕಾರ್ಯಕ್ರಮ ಕೂಡ ಶ್ರೀ ವಿರಕ್ತ ಮಠದಲ್ಲಿ ಜರುಗಿಸಿದೆ. ಈ ಒಂದು ಕಾರ್ಯಕ್ರಮ ಶ್ರೀಮನ್ನಿರಂಜನ ಪಡವ ಸ್ವರೂಪಿ ಶ್ರೀ ಪಾಲಾಕ್ಷ ಮಹಾಸ್ವಾಮಿಗಳ ಸ್ಮರಣೆ ನಡೆಯುತ್ತಂತ ಈ ಒಂದು ಕಾರ್ಯಕ್ರಮ ಶ್ರೀಮನ್ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮಿಗಳು ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಗದಗ ಡಂಬಳಿ ಇವರ ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ವಿರಕ್ತ ಮಠದ ಉತ್ತರಾಧಿಕಾರಿಯಾದಂತಹ ಪರಮ ಪೂಜ್ಯ ಶ್ರೀ ಚನ್ನವೀರ ದೇವ ಇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಗಳು ಜರುಗುತ್ತವೆ. ಜೊತೆಗೆ ದಿನಾಂಕ ಮಂಗಳವಾರ ದಿನಾಂಕ 23/1/2024ರಂದು ಮುಂಜಾನೆ 9 ಗಂಟೆಗೆ ಷಟ್ಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಡೀತದೆ. ಬುಧವಾರ 24 ತಾರೀಕಿಗೆ ಮುಂಜಾನೆ 9 ಗಂಟೆಗೆ ಶ್ರೀ ಚನ್ನವೀರೇಶ್ವರರ ಕರ್ತಿಗದ್ದಿಗೆಗೆ ರುದ್ರಾಭಿಷೇಕ ಕಾರ್ಯಕ್ರಮ, ಜೊತೆಗೆ ಶ್ರೀಮನ್ನಿರಂಜನ ಪಡವ ಸ್ವರೂಪಿ ಶ್ರೀ ಪಾಲಾಕ್ಷ ಮಹಾಸ್ವಾಮಿಗಳ ಮೂರ್ತಿಯ ಪ್ರತಿಷ್ಠಾಪನಾ ಸಮಾರಂಭ ಕೂಡ ಅದೇ ದಿನ ಜರುಗ್ತಾ ಇದೆ. ಅಂದ್ರೆ ಬುಧವಾರ ದಿನಾಂಕ 24ರಂದು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತಹ ಪಲ್ಲಕ್ಕಿ ಉತ್ಸವ, ಅಂದ್ರೆ ಇಡೀ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಜರುಗ್ತದೆ. ಈ ಒಂದು ಪಲ್ಲಕ್ಕಿ ಉತ್ಸವ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಚಂಡಿ ವಾದ್ಯಗಳೊಂದಿಗೆ ಈ ಒಂದು ಉತ್ಸವ ಜರುಗುತ್ತದೆ. ಅದೇ ರೀತಿ ಗುರುವಾರ ದಿನಾಂಕ 25ರಂದು ಮಧ್ಯಾಹ್ನ 12 ಗಂಟೆಗೆ ಪ್ರತಿ ವರ್ಷದಂತೆ ಮಹಾಪ್ರಸಾದ ಕಾರ್ಯಕ್ರಮ ಜರುಗುತ್ತದೆ ಮತ್ತು ಅದೇ ದಿನ 4 ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮ ಕೂಡ ಜರುಗುತ್ತದೆ. ಇದು ಕೂಡ ಚಂಡಿ ವಾದ್ಯವೃಂದದೊಂದಿಗೆ ಬಹುಸಂಖ್ಯ ಎಲ್ಲ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಮತ್ತು ಅನೇಕ ಮಠದಿಂದ ವಿವಿಧ ಮಠಮಾನ್ಯಗಳಿಂದ ಆಗಮಿಸಿರುವಂತಹ ಗುರು ಚರ ಮೂರ್ತಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುತ್ತದೆ. ಆ ಕಾರಣ ಸರ್ವ ಭಕ್ತರಲ್ಲಿ ಚನ್ನವೀರೇಶ್ವರರ ಭಕ್ತರಲ್ಲಿ ಈ ಮೂಲಕ ನಾನು ವಿನಂತಿಸಿಕೊಳ್ಳೋದಿಷ್ಟೇ, ದಿನಾಂಕ 19ರಿಂದ 26ರವರೆಗೆ ನಂದಿಗಡದ ಶ್ರೀ ವಿರಕ್ತ ಮಠದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತಮ್ಮ ಸಹಕುಟುಂಬ ಪರಿವಾರ ಬಂಧು ಬಳಗ ಮತ್ತು ಮಿತ್ರರೊಂದಿಗೆ ಆಗಮಿಸಿ ಶ್ರೀ ಚನ್ನವೀರೇಶ್ವರರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ ನಂದಿಗಡ ನ್ಯೂಸ್ ಪರವಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಜಾತ್ರಾ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರಿಗೂ ಶರಣು.